ದೇವರಿಗೆ ಮೊರೆಯಿಡುವಾಗ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆಯಿಡುವಾಗ ಆತನು ನಿಮ್ಮನ್ನು ಎಲ್ಲಾ ಕಷ್ಟಗಳಿಂದ, ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ಆತನು ಬಿಡಿಸುವನಾಗಿದ್ದಾನೆ ಪ್ರಿಯರೇ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಒಂದು ದಿನ ದಾವೀದನು ಕೂಡ ಇಕ್ಕಟ್ಟಿನಲ್ಲಿ ಬಿದ್ದಿರ್ತಾನೆ. ಆತನ ಹೆಂಡತಿ ಮಕ್ಕಳು, ಆತನ ಜೊತೆಲಿದಂತಹ ಆತನ ಸ್ನೇಹಿತರ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಶತ್ರುಗಳು ಬಂದು ಅವರನ್ನ ಬಾನಿಸರಾಗಿ ತೆಗೆದುಕೊಂಡು ಹೋಗಿರ್ತಾರೆ. ಅವರನ್ನು ಬಾನಿಸರಾಗಿ ತೆಗೆದುಕೊಂಡು ಹೋಗಿರುವಾಗ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆ ಊರೊಳಗೆ ಬಂದು ನೋಡುವಾಗ ಆ ಊರೊಳಗಡೆ ಅವರ ಹೆಂಡತಿಯರು ಮಕ್ಕಳು ಯಾರು ಇಲ್ಲ ಪ್ರಿಯರೇ. ಎಲ್ಲರನ್ನ ಶತ್ರುಗಳು ಅಮೆಲೆಕರು ಬಂದು ಅವರನ್ನ ಬಾನಿಸರಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಆಗಲಿ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನ ಸ್ನೇಹಿತರು, ದಾವೀದನ ಸೇವಕರು, ಆತನ ಸೈನಿಕರೆಲ್ಲರೂ ಕೂಡ ದಾವೀದನ ಮೇಲೆ ಕಲ್ಲನ್ನು ಹಾಕಿ, ಕಲ್ಲನ್ನು ಎಸೆದು ದಾವೀದನನ್ನು ಸಾಯಿಸಬೇಕು ಅನ್ಕೊಂಡಿರುವಾಗ ವಾಕ್ಯದಲ್ಲಿ ನೋಡುತ್ತೇವೆ, ದೇವರ ವಾಕ್ಯ ಹೇಳಿದ ದಾವೀದನು ದೇವರ ಮುಂದೆ ಆತನು ಹೋಗ್ತಾನೆ ಪ್ರೇರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದಾವೀದನು ಆತನು ಬಲು ಇಕ್ಕಟ್ಟಿನಲ್ಲಿ ಆತನು ಬಿದ್ದಿರುವಾಗ ತನ್ನ ದೇವರಾದ ಯೆಹೋವನನ್ನು ಆಶ್ರಯ ಮಾಡಿಕೊಳ್ತಾನೆ. ಆತನಿಗೆ ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದಾಗ, ಸಮಸ್ಯೆಗಳು, ಹೋರಾಟಗಳು ಬಂದಾಗ ದಾವೀದನು ದೇವರಿಗೆ ಮೊರೆ ಹೋಗ್ತಾನೆ. ಆತನ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರಿಗೆ ಮೊರೆ ಹೋಗುವಾಗ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಆತನ ಪ್ರಾರ್ಥನೆಯನ್ನು ಕೇಳ್ತಾನೆ. ದೇವರು ಆತನ ಸಂಗಡ ಮಾತನಾಡ್ತಾನೆ. ದೇವರು ದಾವೀದನನ್ನ ಇಕ್ಕಟ್ಟಿನ ಪರಿಸ್ಥಿತಿಯಿಂದ, ಎಲ್ಲ ಸಮಸ್ಯೆಗಳಿಂದ, ಹೋರಾಟಗಳಿಂದ ದೇವರು ಆತನನ್ನು ಬಿಡಿಸ್ತಾನೆ. ಪರಿಸ್ಥಿತಿಗಳು ನಿಮ್ಮನ್ನ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆತನನ್ನ ಆಶ್ರಯ ಮಾಡಿಕೊಳ್ಳ್ರಿ. ಆತನ ಸನ್ನಿಧಾನದಲ್ಲಿ ನೀವು ಮರಿಡುವಾಗ ಇಕ್ಕಟ್ಟಿನ ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ಬಿಡಿಸುವನಾಗಿದ್ದಾನೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ದಾವೀದನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರನ್ನು ಆತುಕೊಳ್ಳುವಾಗ ಯೆಹೋವನಿಂದ ಆತನು ಬಲವನ್ನು ಹೊಂದಿಕೊಂಡನು ಪ್ರೇರೆ. ಹಾಗೆ ಖಂಡಿತವಾಗ್ಲೂ ನೀವು ದೇವರನ್ನು ಆತುಕೊಳ್ಳ್ರಿ. ದೇವರನ್ನು ಆತುಕೊಳ್ಳುವಾಗ ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಬಲವನ್ನು ಕೊಡ್ತಾನೆ. ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಮುಂದೆ ಹಾದು ಹೋಗ್ಲಿಕ್ಕೆ ದೇವರು ನಿಮಗೆ ಶಕ್ತಿಯನ್ನು ಕೊಟ್ಟು ಆತನು ಮುಂದೆ ನಡೆಸಲಿ. ಆಮೆನ್, ಆಮೆನ್, ಆಮೆನ್.